ಬಂಧುಗಳೇ ನಮಸ್ಕಾರ. ಪಹಲ್ಗಾಮ್ನ ಭದ್ರತಾ ಲೋಪ ಸರಣಿಯ ಭಾಗ 2 ಇದು. ಇಲ್ಲಿ ನಾವು ಉಗ್ರರು ಹೇಗೆ ಒಳಗಡೆ ಬರ್ತಾರೆ, ಹಾಗೆ ಅವರು ವೆಪನ್ಸ್ನ ಯಾವ ರೀತಿ ಬಾರ್ಡರ್ಸ್ನ ಕ್ರಾಸ್ ಮಾಡ್ತಾರೆ ಮತ್ತು ಈ ಎಲ್ಲ ಆಕ್ಟಿವಿಟೀಸ್ಗೆ ಫಂಡ್ಸ್ ಎಲ್ಲಿಂದ ಬರುತ್ತೆ ನೋಡೋಣ. ಪಹಲ್ಗಾಮ್ನ ಈ ಸುಂದರ ಬೆಟ್ಟಗಳು, ನದಿಗಳು, ಯಾತ್ರಿಕರು, ಪ್ರವಾಸಿಗರು, ಇದು ಒಂದು ಅದ್ಭುತವಾದಂತಹ ಶಾಂತಿಯ ತಾಣವಾಗಿತ್ತು. ಆದರೆ ಈ ಶಾಂತಿಯ ಹಿಂದೆ ಅಡಗಿದೆ ಒಂದು ಭಯಾನಕ ಸತ್ಯ, ರಹಸ್ಯ ಕೂಡ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಾನು ನಿಮಗೋಸ್ಕರ ತರ್ತಾ ಇರ್ತೀನಿ. ಧನ್ಯವಾದಗಳು. ಇಲ್ಲಿರುವಂತಹ ಹೈ ಸೆಕ್ಯೂರಿಟಿಗೂ ಕೂಡ ಗೊತ್ತಾಗದೇ ಇರೋ ರೀತಿ ಇಲ್ಲಿ ಶಸ್ತ್ರಾಸ್ತ್ರಗಳನ್ನು ತರುವ ಪ್ರಯತ್ನ ಮಾಡ್ತಾರೆ. ಪ್ರಯತ್ನಗಳಲ್ಲಿ ಎಷ್ಟೋ ಬಾರಿ ವಿಫಲ ಆಗ್ತಾರೆ, ಹಾಗೆ ಸಕ್ಸಸ್ ಕೂಡ ಆಗ್ತಾರೆ. ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಒಳಗೆ ತರೋಕೆ 3 ದಾರಿ ಇದೆ. ಒಂದು, ಈ ತರಕಾರಿ ತರುವಂತಹ ಟ್ರಕ್ಗಳು ಅಥವಾ ಎಸೆನ್ಷಿಯಲ್ ಗೂಡ್ಸ್ನ ತರುವಂತಹ ಟ್ರಕ್ಗಳಲ್ಲಿ ಯಾವುದೋ ಮೂಲೆಯಲ್ಲಿ 2 ವೆಪನ್ಸ್ ಹಾಕಿದ್ರೂ ಸಾಕು, ಅವರಿಗೆ ಎಷ್ಟೋ ವೆಪನ್ಸ್ಗಳಾಗುತ್ತೆ. ಈ ಚೆಕ್ ಪಾಯಿಂಟ್ಸಲ್ಲಿ ಎಂತಹ ಸೆಕ್ಯೂರಿಟಿ ಇರುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ವಸ್ತುವನ್ನು ಕೂಡ ಕೂಲಂಕುಷವಾಗಿ ಇಲ್ಲಿ ಪರೀಕ್ಷೆ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಇಂತಹ ಸೆಕ್ಯೂರಿಟಿ ಇದ್ದರೂ ಕೂಡ ಕೆಲವೊಂದ್ಸಲಿ ವೆಪನ್ಸ್ ಇನ್ಫಿಲ್ಟ್ರೇಟ್ ಆಗುತ್ತೆ. ಯಾಕೆ ಅಂದರೆ ಈ ಟ್ರಕ್ನ ಕೆಲವು ಬೇರೆ ಭಾಗಗಳಲ್ಲಿ ಅವನ್ನು ಮುಚ್ಚಿಡೋ ಪ್ರಯತ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಕಾಲುದಾರಿಗಳಲ್ಲಿ ಈ ವೆಪನ್ಸ್ನ ಸಾಗಿಸೋದು ತುಂಬಾ ಈಸಿ. ಚೆಕ್ ಪಾಯಿಂಟ್ಸ್ಗಳನ್ನೇ ಅವಾಯ್ಡ್ ಮಾಡ್ತಾರೆ. ಇದಲ್ಲದೆ ಈ ಉಗ್ರರಿಗೆ ಆ ದಾರಿಗಳು ಸ್ಪಷ್ಟವಾಗಿ ಗೊತ್ತಿರುತ್ತೆ. ಹಾಗಾಗಿ ಅವರು ಬೆಟ್ಟ ಗುಡ್ಡಗಳನ್ನು ಹತ್ತಿ ಇಳಿದು ಈ ವೆಪನ್ಸ್ಗಳನ್ನು ಸಾಗಿಸ್ತಾರೆ. ಅಂದರೆ ಅಷ್ಟು ಈಸಿ ಇರೋದಿಲ್ಲ. ಪೆಟ್ರೋಲಿಂಗ್ ನಡೀತಾನೆ ಇರುತ್ತೆ, ನಮ್ಮ ಆರ್ಮಿ ಮತ್ತು ಪೊಲೀಸ್ ಮೆನ್ ಗಸ್ತು ತಿರುಗ್ತಾನೆ ಇರ್ತಾರೆ ಇಂಥ ಕಾಡು ದಾರಿಗಳಲ್ಲೂ ಕೂಡ. ಆದರೆ ಡೆಫಿನೆಟ್ಲಿ ಇಲ್ಲಿ ಒಂದು ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರುತ್ತೆ. 3ನೇಯದು ನಿಜವಾಗ್ಲೂ ಶಾಕಿಂಗ್ ಇದೆ. ಈ ವೆಪನ್ಸ್ಗಳನ್ನೆಲ್ಲ ಡ್ರೋನ್ಸ್ಗೆ ಕಟ್ತಾರೆ. ಈ ಡ್ರೋನ್ಸ್ಗಳನ್ನು ಕ್ರಾಸ್ ಬಾರ್ಡರಿಂಗ್ ಮಾಡಿಸಿ ಇಂಡಿಯಾದ ಲ್ಯಾಂಡ್ನಲ್ಲಿ ಬಿಸಾಕ್ತಾರೆ. ಎಲ್ಲಿ ಡ್ರಾಪ್ ಮಾಡಿದ್ದೀವಿ ಅನ್ನೋ ಪಾಯಿಂಟ್ಸ್ನೆಲ್ಲ ಇಲ್ಲಿರುವಂತಹ ಉಗ್ರರಿಗೆ ಇನ್ಫಾರ್ಮ್ ಮಾಡ್ತಾರೆ. ಇವರು ಆ ವೆಪನ್ಸ್ಗಳನ್ನೆಲ್ಲ ಹೋಗಿ ಪಿಕ್ ಮಾಡಿ ಬರ್ತಾರೆ. ಎಲ್ಲ ಕಡೆನೂ ಈ ಒಂದು ಡ್ರೋನ್ ಮಾನಿಟರಿಂಗ್ ಮಾಡೋಕ್ಕಾಗತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ನಮ್ಮ ಆರ್ಮಿ ಕೂಡ ಬಾರ್ಡರ್ಸಲ್ಲಿ ಈ ಡ್ರೋನ್ಗಳನ್ನು ನಿಯೋಜನೆ ಮಾಡಿ ಹೈ ಡೆಫಿನಿಷನ್ ಕ್ಯಾಮ್ರಾಸಿಂದ ಮಾನಿಟರ್ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಯಾವುದಾದ್ರೂ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಬಂದರೆ ಅದನ್ನು ಡಿಟೆಕ್ಟ್ ಮಾಡಿ ಅಲ್ಲಿ ಹೋಗ್ತಾರೆ, ನೋಡ್ತಾರೆ. ಅದೇನಾದರೂ ವೆಪನ್ಸ್ ಕ್ಯಾರಿ ಆಗ್ತಿದ್ರೆ ಅಲ್ಲೇ ಅದನ್ನು ಹೊಡೆದು ಕೆಳಗುಡಿಸೋ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಉಗ್ರರ ಇನ್ಫಿಲ್ಟ್ರೇಷನ್ ಇನ್ನೂ ರೋಚಕವಾಗಿರುತ್ತೆ. ಇವರು ಸರಿಯಾದ ಸಮಯವನ್ನು ನೋಡ್ತಾರೆ, ಸರಿಯಾದ ಜಾಗವನ್ನು ನೋಡ್ತಾರೆ. ಇವರು ಇನ್ಫಿಲ್ಟ್ರೇಟ್ ಆಗೋಕೆ ಅಥವಾ ಒಳಗೆ ನುಸುಳಿ ಬರೋಕೆ ಚೂಸ್ ಮಾಡ್ತಕ್ಕಂಥ ಸಮಯನೇ ರಾತ್ರಿ. ರಾತ್ರಿ ಹೊತ್ತು ಕೂಡ ನಮ್ಮ ಸೈನಿಕರು ಗಸ್ತು ತಿರುಗ್ತಾ ಇರ್ತಾರೆ. ನಿಜವಾಗ್ಲೂ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇಂತಹ ಉಗ್ರರನ್ನು ತಡೆಯೋಕಂತಾನೆ ಈ ಸ್ಪೆಷಲ್ ಫೋರ್ಸಸ್ಗಳು ರಾತ್ರಿ ಕೂಡ ಗಸ್ತು ತಿರುಗ್ತಾ ಇರುತ್ತೆ. ಈಸಿ ಇರೋದಿಲ್ಲ, ತುಂಬ ಕಷ್ಟಕರವಾದಂತಹ ಕೆಲಸ. ಹಾಗಾದರೆ ಈ ಎಲ್ಲ ಆ್ಯಕ್ಟಿವಿಟೀಸ್ಗೆ ಫಂಡ್ಸ್ ಬೇಕಲ್ವಾ? ವೆಪನ್ಸ್ನ ಪರ್ಚೇಸ್ ಮಾಡೋಕ್ಕೆ, ಕ್ರಾಸ್ ಬಾರ್ಡರಿಂಗ್ ಮಾಡೋ ಟೈಮಲ್ಲಿ ಎಷ್ಟೋ ಈ ಟ್ರಾನ್ಸ್ಪೋರ್ಟೇಷನ್ ಖರ್ಚುಗಳಿರುತ್ತೆ. ಇದನ್ನೆಲ್ಲ ಯಾರು ನೋಡ್ಕೋತಾರೆ? ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಥವಾ ದೇಶಗಳೇ ಶಾಮೀಲಾಗಿರುತ್ತೆ. ಸುಮಾರು ದಶಕಗಳಿಂದ ಅವರಿಗೆ ಫಂಡಿಂಗ್ ಸ್ವತಃ ಪಾಕಿಸ್ತಾನ ಮಾಡ್ತಾ ಇದೆ. ಈ ಪಾಕಿಸ್ತಾನ ಅಲ್ಲದೆ ಫಂಡ್ಸು ತುಂಬ ದೇಶಗಳಿಂದ ಬರುತ್ತೆ, ಎಸ್ಪೆಷಲಿ ಚೈನಾ, ಹಾಗೆ ಕೆನಡಾ, UK. ಹಾಗಾದರೆ ಚೈನಾದಂತಹ ದೇಶಗಳು ಅಲ್ಲಿ ಯಾವುದೇ ಉಗ್ರ ಕೃತ್ಯಗಳು ನಡೆಯೋದಿಲ್ಲ. ಬಟ್ ಇಂತಹ ಉಗ್ರ ಕೃತ್ಯಗಳನ್ನು ಯಾಕೆ ಮಾಡಿಸ್ತಾರೆ ಅಂದರೆ, ಈಗ ನಮ್ಮ ದೇಶ ನೋಡಿ ತುಂಬ ಫಾಸ್ಟಾಗಿ ಡೆವಲಪ್ ಆಗ್ತಾ ಇದೆ ಎಕನಾಮಿಕಲಿ. ಸೊ ಪಕ್ಕದಲ್ಲೇ ಇದ್ದೀವಿ ನಾವು. ಎಷ್ಟೋ ಕಂಪ್ನಿಗಳು ರೀಸೆಂಟಾಗಿ ಚೈನಾಯಿಂದ ಭಾರತಕ್ಕೆ ಕೂಡ ಶಿಫ್ಟ್ ಆದವು. ಇದು ಚೈನಾಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಬರೀ ಚೈನಾಗಷ್ಟೇ ಅಲ್ಲ, ಎಷ್ಟೋ ದೇಶಗಳಿಗೆ ಒಂದು ದೇಶ ಬೆಳೀತಾ ಇದೆ ಅಂದರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಅವರು ಈ ರೀತಿಯಾದಂತಹ ಉಗ್ರ ಕೃತ್ಯಗಳನ್ನು ಮಾಡಿಸಿ
ದೇಶವನ್ನು ಡಿಸ್ಟರ್ಬ್ ಮಾಡಿ ಎಕನಾಮಿಕಲ್ ಆ್ಯಕ್ಟಿವಿಟೀಸಿಗೆ ತೊಂದರೆ ಮಾಡಬೇಕು ಅಂತ ಹೇಳಿ ಯುದ್ಧಗಳು ಮಾಡುವಂತಹ ಒಂದು ಪ್ರೇರೇಪಣೆಯನ್ನು ಇವ್ರ ಮುಖಾಂತರ ಕೊಡಿಸ್ತಾರೆ. ಒಟ್ಟಿನಲ್ಲಿ ನಾವು ಯುದ್ಧ ಮಾಡಿಬಿಟ್ಟು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಹಣವನ್ನು ನಾವು ಯುದ್ಧಕ್ಕೆ ಖರ್ಚು ಮಾಡಿ ದೇಶವನ್ನು ದಿವಾಳಿಯತ್ತ ಕರ್ಕೊಂಡು ಹೋಗಬೇಕು ಅನ್ನೋ ಮನಸ್ಥಿತಿ ಅವ್ರದ್ದು. ಹಾಗಂತ ನಾವು ಸುಮ್ಮನೆ ಕೂರ್ಲಿಕ್ಕಾಗುತ್ತಾ? ಇಲ್ಲ. ಇಂತಹ ಕೃತ್ಯಗಳನ್ನು 100% ತಡೆಗಟ್ಟಬಹುದು. ನಮ್ಮಲ್ಲಿ ಒಂದು ಪ್ರಖ್ಯಾತ ಗಾದೆ ಮಾತಿದೆ, ಮೋಸ ಮಾಡುವವನು ಮೂರ್ಖನಲ್ಲ, ಮೋಸ ಹೋಗುವವನು ಮೂರ್ಖ ಅಂತ. ಹಾಗಾಗಿ ನಮ್ಮ ಸೆಕ್ಯೂರಿಟಿಯನ್ನು ನಾವೇ ಭದ್ರಪಡಿಸ್ಕೋಬೇಕಾಗಿದೆ. ಬಂಧುಗಳೇ, ನಿಮಗೇನು ಅನಿಸುತ್ತೆ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.